ಹಲೋ ಮಕ್ಕಳ ನಮಸ್ಕಾರ. ಗಂಧದ ಗುಡಿಯಲ್ಲಿ ಇರೋವಂಥ ಚಂದದ ಎಲ್ಲ ಮಕ್ಕಳಿಗೂ ಇವತ್ತಿನ ಜ್ಞಾನದೀವಿಗೆ ಎಜುಕೇಷನ್ ಚಾನಲ್ಗೆ ಜ್ಞಾನದೀವಿಗೆ ಸೊಲ್ಯೂಷನ್ ರೂಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ವನಿತಾ, ನಿಮ್ಮ ಮ್ಯಾಥ್ಸ್ ಟೀಚರ್. ಇವತ್ತು ಯಾವುದೋ ಒಂದು ಒಳ್ಳೆ ವಿಷಯದ ಜೊತೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದೀನಪ್ಪ. ಏನದು ಆ್ಯಕ್ಚುಲಿ ಎಲ್ಲ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ಅಲ್ವ ಇನ್ನು ಸ್ವಲ್ಪ ದಿನದಲ್ಲಿ. ಈಗ ಹೌ ಟು ಸ್ಕೋರ್ 90 to 100% ಅಂದರೆ ನಿಮ್ಮ ಮಾರ್ಕ್ಸ್ ಏನಿದೆ ಆ ಮಾರ್ಕ್ಸು 100%ನ ಹೇಗೆ ಸ್ಕೋರ್ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಪ್ಪ. 100% ಹೆಂಗೆ ಸ್ಕೋರ್ ಮಾಡೋದು? ಇದಕ್ಕೆ ಸಿಂಪಲ್ ಸ್ಟಿಪ್ ಇದೆ. ಅಂದರೆ ಕಾಂಬಿನೇಷನ್ ಆಫ್ ಹೇಗೆ ಅಂತಂದರೆ ನೀವು ಇಟ್ಸ್ ಅಬೌಟ್ ನೋಡಿ, ಇಟ್ಸ್ ಜಸ್ಟ್ ಅಬೌಟ್ ಸಿಂಪಲ್ ಟಿಪ್ಸ್ ನೋಡಿ. ಕಂಬೈನಿಂಗ್ ಸ್ಮಾರ್ಟ್ ಆ್ಯಂಡ್ ಸ್ಟಡಿ ಹ್ಯಾಬಿಟ್ಸ್ನ ಬೆಳೆಸ್ಕೋಬೇಕು, ಎಕ್ಸಾಮ್ ಸ್ಟ್ರಾಟಜೀಸ್ ಇರಬೇಕು, ದೆನ್ ಯುವರ್ ರಿಸಲ್ಟ್ಸ್ ಏನಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ, ರೈಟ್? ಅದರ್ವೈಸ್ ಆಗೋದಿಲ್ಲ, ರೈಟ್? ಹೀಗಿರ್ಬೇಕಲ್ವಾ? ಹೌದಲ್ಲಪ್ಪ. ಎಕ್ಸಾಮ್ ಚೆನ್ನಾಗಾದ್ರೇ ಮಾತ್ರ ನಿಮಗೇನಾಗುತ್ತೆ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಹೇಗೆ ಸ್ಟಾರ್ಟ್ ಮಾಡೋದು? ಸ್ಮಾರ್ಟ್ ಸ್ಟಡಿ ಪ್ಲಾನ್ಸ್ನ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಸ್ಮಾರ್ಟ್ ಸ್ಟಡಿ ಪ್ಲಾನ್ಸ್ ಹೇಗಿರಬೇಕು? ಫಸ್ಟ್ ಕ್ವಾಲಿಟಿ ಓವರ್ ಕ್ವಾಂಟಿಟಿ ಇರಬೇಕು. ಅಂದರೆ ನೀವು ಎಷ್ಟು ಓದ್ತೀರಾ, 3 hours ಆಫ್ ಫೋಕಸ್ಡ್ ಇದ್ದರೆ ಅದರಲ್ಲಿ ಡಿಸ್ಟ್ರಾಕ್ಷನ್ ಫ್ರೀ ಸ್ಟಡಿ ಎಷ್ಟು ಓದಿದ್ದೀರಾ, ಎಷ್ಟು ಡೆಲಿವರಿ ಮಾಡಿದ್ದೀರಾ. ದೆನ್ 10 hours ಓದಿದ್ದೀರ ಅಂದರೆ ಅದರಲ್ಲಿ ಇಂಟ್ರಪ್ಟ್ ಆಗದೆ ಎಷ್ಟು ಓದಿದ್ದೀರಾ, ನಿಮ್ಮ ಬ್ರೈನ್ ಎಷ್ಟು ನೆನ್ಪಿಟ್ಕೊಂಡಿದೆ, ನೀವು ಎಷ್ಟು ಎಂಗೇಜ್ಡ್ ಆಗಿದ್ದೀರಾ, ಅದು ಇಂಪಾರ್ಟೆಂಟ್. ಓದಬೇಕಾದ್ರೆ ಮಧ್ಯೆ ಏನು ಮಾಡಬೇಕು? ಬ್ರೇಕ್ ಯುವರ್ ಸಿಲೆಬಸ್ ಇಂಟು ಮ್ಯಾನೇಜಬಲ್ ಡೈಲಿ ಚಂಕ್ಸ್ ಆ್ಯಂಡ್ ಆಲ್. ಓಕೆ. ಎಷ್ಟು ನೀವು ಇದು ಮಾಡ್ತೀರಲ್ವ, ಓದ್ತಿರಲ್ವ, ಅದನ್ನು ಸ್ವಲ್ಪ ಬ್ರೇಕ್ ಇಟ್ಕೊಳ್ಳಿ. ದೆನ್ ರಿಯಲಿಸ್ಟಿಕ್ಕಾಗಿ ಇದು ಮಾಡಿ, ಗೋಲ್ಸ್ನ ಹೆಂಗೆ ಅಚೀವ್ ಮಾಡೋದು ನೋಡ್ಕೊಳ್ಳಿ. ದೆನ್ ಕ್ರಿಯೇಟ್ ಯುವರ್ ಓನ್ ಟೈಮ್ ಟೇಬಲ್. ನೀವೇ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಬಿಟ್ಟು ಅದರಲ್ಲಿ ರೆಗ್ಯುಲರ್ ಬ್ರೇಕ್ಸ್ ಕೊಟ್ಕೊಳ್ಳಿ. ಆ್ಯಂಡ್ ಪ್ರೂವ್ ದಟ್ ಇಟ್ಸ್ ಹೇಗೆ ಅಂತಂದರೆ ನೀವು ಏನು ಓದ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಆಗ ಚೆನ್ನಾಗಿರುತ್ತೆ, ರೈಟ್? ಈ ಎಲ್ಲ ಪಾಯಿಂಟ್ಸು ಅರ್ಥ ಆಯ್ತಲ್ಲಪ್ಪ. ಏನು ಮಾಡಬೇಕು ಫಸ್ಟು? ಸ್ಮಾರ್ಟ್ ಸ್ಟಡಿ ಪ್ಲ್ಯಾನಲ್ಲಿ ನೀವೇನು ಓದ್ತಾ ಇರ್ತೀರೋ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಮಧ್ಯ. ದೆನ್ ರಿಯಲಿಸ್ಟಿಕ್ ಅಚೀವಬಲ್ ಗೋಲ್ಸ್ ಆಫ್ ಈಚ್ ಸ್ಟಡಿ ಸೆಷನ್. ಅದರಲ್ಲಿ ನೀವು ಏನು ಅಂದ್ಕೊಂಡಿರ್ತೀರೋ ಅದನ್ನು ಓದಿ. ದೆನ್ ಟೈಮ್ ಟೇಬಲ್ ಇರಬೇಕು. ಟೈಮ್ ಟೇಬಲ್ ಆದಮೇಲೆ ಲಾಸ್ಟ್ ಯು ಹ್ಯಾವ್ ಟು ಆಲ್ವೇಸ್ ಸ್ಟೇ ಮೋಟಿವೇಟೆಡ್. ನಿಮ್ಮನ್ನು ನೀವು ಮೋಟಿವೇಟೆಡ್ ಆಗಿ ಇಟ್ಕೋಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್ ಏನಿದೆ? ನೆಕ್ಸ್ಟ್ ಒನ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡ್. ಡೋಂಟ್ ಜಸ್ಟ್ ಮೆಮೊರೈಸ್. ಮೀನ್ಸ್ ನೀವು ಏನು ಓದ್ತೀರಾ ಅಲ್ವಾ, ನೀನು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದರೆ ಹೇಗೆ? ಆಸ್ಕ್ ಕ್ವೆಶನ್ಸ್, ಆಲ್ವೇಸ್ ಎಕ್ಸ್ಪ್ಲೋರ್ ವೈ ಆ್ಯಂಡ್ ಹೌ. ಇದು ಹೇಗೆ ಬಂತು, ಇದು ಯಾಕೆ ಬಂತು ಅನ್ನೋದು ನಿಮ್ಮಲ್ಲಿ ನೀವೇ ಕೇಳ್ಕೊಂಡ್ರೆ ಆನ್ಸರ್ ಹುಡ್ಕೋಕ್ಕೆ ಟ್ರೈ ಮಾಡ್ತೀರಾ. ಅದು ಏನು ಕಲ್ತಿರ್ತೀರಲ್ವ ಅದನ್ನು ಬೇರೆಯವ್ರಿಗೆ ಸ್ವಲ್ಪ ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ಗ್ರೂಪ್ ಡಿಸ್ಕಷನ್ ಥರ ಮಾಡಿ. ಎಕ್ಸ್ಪ್ಲೈನ್ ದ ಟಾಪಿಕ್ ಟು ಯುವರ್ ಫ್ರೆಂಡ್ಸ್ ಇನ್ ಯುವರ್ ಓನ್ ವರ್ಡ್ಸ್. ಇಟ್ ವಿಲ್ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ನಿಮಗೆ ಅದೆಲ್ಲ. ದೆನ್ ಕನೆಕ್ಟ್ ಯುವರ್ ಐಡಿಯಾ. ನೀವು ಏನಾದರೂ ಅದರಲ್ಲಿ ಶಾರ್ಟ್ ಕಟ್ ಮೆಥಡ್ ಹುಡುಕೊಂಡಿದ್ರೆ, ಮತ್ತೇನಾದರೂ ಒಂದು ಹುಡುಕೊಂಡಿದ್ರೆ ದಯವಿಟ್ಟು ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅದನ್ನ ನೆನ್ಪಿಟ್ಕೊಳೋದಕ್ಕೆ ಟ್ರೈ ಮಾಡಿ. ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ವೆನ್ ಯು ಆರ್ ಟ್ರೂಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ರಾದರ್ ದನ್ ದ ಸಿಂಪಲ್ ಮೆಮೊರೈಸಿಂಗ್ ದ ಫ್ಯಾಕ್ಟರ್, ಯು ಡೆವಲಪ್ ಅನ್ ಅಬಿಲಿಟಿ ಟು ಅಪ್ಲೈ ದ ನಾಲೆಜ್ ಇನ್ ಎನಿ ಕ್ವೆಶನ್ ಫಾರ್ಮ್ಯಾಟ್, ರೈಟ್? ಯಾವುದೇ ಕ್ವೆಶನ್ ಫಾರ್ಮ್ಯಾಟ್ ಇರಲಿ, ನೀವು ಫಸ್ಟ್ ಏನು ಮಾಡಬೇಕು? ಅಂಡರ್ಸ್ಟ್ಯಾಂಡ್ ಮಾಡೋದು ಕಲ್ತ್ಕೋಬೇಕು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ನಿಮಗೆ ಹೇಗೆ ಅರ್ಥ ಆಗುತ್ತೆ? ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೋದು ಇಂಪಾರ್ಟೆಂಟ್ ತಾನೆ. ಕಾನ್ಸೆಪ್ಟೇ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ? ನೀವೇ ಯೋಚನೆ ಮಾಡಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗೋದು ವೆರಿ 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 ಇಂಪಾರ್ಟೆಂಟ್, ರೈಟ್? ಇಲ್ಲಿ ನೋಡಿ, ಮೆಮೊರೈಸೇಷನ್ಗಿನ್ನ ನಿಮ್ಗೆ ಏನು ಇಂಪಾರ್ಟೆಂಟ್ ಆಗಿರಬೇಕಪ್ಪ? ಅರ್ಥ ಮಾಡ್ಕೋಬೇಕು ನಿಮ್ಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ರೈಟ್? ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಮೆಮೊರೈಸೇಷನ್ ಇಲ್ಲ ಅಂತಂದರೆ ನೀವು ಏನು ಮಾಡೋದಕ್ಕಾಗಲ್ಲ, ರೈಟ್? ಏನಾಗಬೇಕು? ಡೀಪ್ ಅಂಡರ್ಸ್ಟ್ಯಾಂಡ್ ನಿಮ್ಮಲ್ಲಿದ್ದರೆ ಮಾತ್ರನೇ ಗೊತ್ತಾಗುತ್ತೆ. ನೆಕ್ಸ್ಟ್ ಪ್ರಾಕ್ಟೀಸ್ ವಿತ್ PYQs. ಅಂದರೆ
ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ನಿಮಗೆ ತುಂಬಾ ಇಂಪಾರ್ಟೆಂಟು. ಪಿ ವೈ ಕ್ಯೂಸ್ ಯಾಕೆ ಇಂಪಾರ್ಟೆಂಟು? ಪಿ ವೈ ಕ್ಯೂ ಇಲ್ಲ ಅಂತಂದರೆ ನಿಮಗೆ ಸೊ ಎಕ್ಸಾಮ್ಸ್ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಾದರೆ ಹೇಗಪ್ಪ? ಎಕ್ಸಾಮ್ಸ್ ಹೇಗೆ ಬರುತ್ತೆ ಅಂತ ಗೊತ್ತಾಗಬೇಕು. ದೆನ್ ಆವಾಗವಾಗ ನೀವೇ ಕ್ವೆಶ್ಚನ್ ಪ್ರಿಪೇರ್ ಮಾಡಿಕೊಂಡು ಸ್ಯಾಂಪಲ್ ಟೆಸ್ಟ್ಗಳನ್ನ ಕೊಡ್ತಾ ಇರ್ತಾರೆ, ಅಥವಾ ಬೇರೆ ಎಲ್ಲಾದ್ರೂ ಆನ್ಲೈನಲ್ಲೋ ಅಥವಾ ಟೆಕ್ಸ್ಟ್ ಬುಕ್ಸೋ ಯಾವುದ್ರಲ್ಲಾದ್ರೂ ಆಯಿತು ಸ್ಯಾಂಪಲ್ ಟೆಸ್ಟ್ನ ಪದೇ ಪದೇ ಮಾಡ್ತಾಯಿರಿ, ಅವಾಗ ಗೊತ್ತಾಗುತ್ತೆ. ಸೊ ಇದರಿಂದ ಹೆಲ್ಪ್ ಏನಾಗುತ್ತೆ? ನೋ ಯೋರ್ ಪ್ಯಾಟ್ರನ್ ಗೊತ್ತಾಗುತ್ತೆ, ರೈಟ್? ಸೊ ನಿಮಗೆ ಕ್ವಶನ್ ಪೇಪರ್ನ ಪ್ಯಾಟ್ರನ್ ಹೇಗಾಗುತ್ತೆ ಲಾಸ್ಟ್ ಇಯರ್ ನೋಡೋದ್ರಿಂದ ನನಗೆ ಹೇಗೆ ಬರಿಬೋದು, ಈಚ್ ಕ್ವಶನ್ಗೂ ಎಷ್ಟು ಮಾರ್ಕ್ಸ್ ಇಟ್ಕೋಬೋದು, ಪ್ರತಿಯೊಂದನ್ನು ನಾನು ಈಸಿಯಾಗಿ ನೆನ್ಪಿಟ್ಕೋಬೋದು, ರೈಟ್? ಅರ್ಥ ಆಗ್ತಿದೆಯಲ್ಲಪ್ಪ? ನೆಕ್ಸ್ಟಲ್ಲಿ ಬಿಲ್ಡ್ ದ ಸ್ಪೀಡ್, ಅಂದರೆ ಸ್ಪೀಡ್ನ ನೀವು ಎಷ್ಟು ಬಿಲ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಓಕೆ, ನೀವು ಎಷ್ಟು ಫಾಸ್ಟಾಗಿ ಓದ್ತೀರಾ, ಓದೋದನ್ನು ಸ್ವಲ್ಪ ಜಾಸ್ತಿ ಓದಬೇಕು ಅಂದರೆ ಟೈಮ್ಗೆ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಟೈಮ್ ಯುವರ್ ಸೆಲ್ಫ್ ವಿಚ್ ಇಸ್ ಸಾಲ್ವಿಂಗ್ ಟು ದ ಪ್ರಾಬ್ಲಮ್ಸ್, ಇಂಪ್ರೂವ್ ಯುವರ್ ಬೋತ್ ಅಕ್ಯುರೇಸಿ ಆ್ಯಂಡ್ ಸ್ಪೀಡ್. ಅಂದರೆ ನೀವು ಎಷ್ಟು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ, ಎಷ್ಟು ಸ್ಪೀಡಾಗಿ ಮಾಡ್ತಾ ಇದ್ದೀರಾ. ಬಿಕಾಸ್ 80 ಮಾರ್ಕ್ಸಿಗೆ ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ನಿಮಗೆ 3 hours ಟೈಮ್ ಸಿಗುತ್ತೆ. 3 hours ಅಂದರೆ ಎಷ್ಟು ನಿಮಿಷ ಟೈಮ್ ಸಿಗುತ್ತಪ್ಪ? 1 hour 60 minutes ಅಂತಂದರೆ 60 into 3 you are getting 180 minutes. 180 minutesಲ್ಲಿ 80 ಮಾರ್ಕ್ಸ್ಗೆ ನೀವು ಹೆಂಗೆ ಬರ್ಕೋತೀರಾ? ಯಾವ್ಯಾವ ಥರ ಮಾರ್ಕ್ಸ್ನ ನೀವು ಅದಕ್ಕೆ ಇಟ್ಕೊತೀರಾ? ಈಗ 5 ಮಾರ್ಕ್ಸಿಗೆ ಎಷ್ಟು ಸಿಗುತ್ತೆ? ಈಗ 100 ಮಾರ್ಕ್ಸಿಗಾಗಿದ್ರೆ ಓಕೆ, 3 hours ನಿಮಗೆ ಸಿಗೋದೆಷ್ಟು? 180 minutes. 180 minutesಲ್ಲಿ ನೀವು ಎಷ್ಟು ಮಾರ್ಕ್ಸಿಗೆ ಎಷ್ಟು ಇಟ್ಕೊತೀರಾ? 5 marks ಕ್ವಶನಿಗೆ ಎಷ್ಟು ನಿಮಿಷ ಇಟ್ಕೊತೀರಾ? 1 mark ಕ್ವಶನಿಗೆ ಎಷ್ಟು ನಿಮಿಷ ಇಟ್ಕೊತೀರಾ? ರೈಟ್? ಅರ್ಥ ಮಾಡ್ಕೋಬೇಕಲ್ವ? ಈಗ 80 ಮಾರ್ಕ್ಸ್ ಇದ್ರೂ 5 mark ಕ್ವಶನ್ಗೆ ನೀವು ಎಷ್ಟು ನಿಮಿಷ ತೊಗೋತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ 180 minutesನ ಹೇಗೆ ಯುಟಿಲೈಸ್ ಮಾಡ್ತೀರಾ? ಈಗ ಒಂದೊಂದು ಕ್ವಶನ್ಗೂ 1 ನಿಮಿಷ ಅಂತಂದ್ರೂ ಎಷ್ಟು ನಿಮಿಷ? 80 minutes. 2 minutes ಅಂತಂದರೆ ಇಟ್ ಈಸ್ 160 minutes. ಸೊ ಅಲ್ಲಿಗೆ ನಿಮಗೆ ಹೇಗೆ ಸುಮ್ಮನೆ ಬರ್ಕೋತಾ ಹೋಗ್ಬಿಟ್ರಾಗುತ್ತಾ? ಇಲ್ಲ, 5 mark ಕ್ವಶನ್ಗೆ ನೀವು ಬೇಗ ಕಲ್ತಿದ್ರೆ ಬೇಗ ಬರೀತೀರಾ, ಸ್ವಲ್ಪ ಟೈಮ್ ಮಿಕ್ಕಿಸ್ಬೋದು. 5 mark ಕ್ವಶನಿಗೆ 5 minutes ಟೈಮ್ ಸೆಟ್ ಮಾಡ್ಕೊಳ್ಳಿ, 5 minutes. ಇದರಲ್ಲಿ +1 ಆದರೂ ಆಗ್ಬೋದು, -1 ಆದರೂ ಆಗ್ಬೋದು. ಸೊ ಟೈಮ್ ಮಿಕ್ಕಿದ್ರೆ ಬೇರೆ ಕ್ವಶನಿಗೆ ಸ್ಪೆಂಡ್ ಮಾಡೋಣ, ರೈಟ್? ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಕ್ವಶನ್ನ ಆರಾಮಾಗಿ ಸಾಲ್ವ್ ಮಾಡ್ಕೋಬೋದು, ರೈಟ್? ದೆನ್ ಸ್ಪಾಟ್ ದ ಟ್ರೆಂಡ್ಸ್, ಐಡೆಂಟಿಫೈ ಫ್ರೀಕ್ವೆಂಟ್ಲಿ ಆಸ್ಕ್ ಟಾಪಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೈ ಅನಾಲಿಸಿಸ್ ದ ಪ್ಯಾಟರ್ನ್ ಅಕ್ರಾಸ್ ದ ಮಲ್ಟಿಪಲ್ ಇಯರ್ಸ್. PYQ ಓದೋದ್ರಿಂದ ಇದೆಲ್ಲ ತುಂಬ ಅಂದರೆ ನಿಮ್ಗೆ ಯಾವುದು ಟ್ರೆಂಡಿಂಗಲ್ಲಿರುತ್ತೆ, ನೆಕ್ಸ್ಟ್ ಲಾಸ್ಟ್ 3 yearsಲ್ಲಿಂದ ಈ ಇಯರ್ಗೆ ಯಾವುದನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ, ಯಾವುದನ್ನ ಕಂಟಿನ್ಯೂಟಿ ಕೊಟ್ಟಿಲ್ಲ, ಅದರಲ್ಲಿ ಎಷ್ಟು ಎಫರ್ಟ್ ಹಾಕಬೇಕು ನಾನು ಅಂತ ಹೇಳ್ಬಿಟ್ಟು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಸೊ ಸ್ಟೇ ಶಾರ್ಪ್ ಆ್ಯಂಡ್ ಫೋಕಸ್ ಹೇಳಿದ್ದಾರೆ ಅಲ್ವಪ್ಪ? ಸ್ಟೇ ಶಾರ್ಪ್ ಆ್ಯಂಡ್ ಫೋಕಸ್ ಹೇಗೆ ಹೇಳೋದು? ಯೂಸ್ ದ ಪೊಮೊಡೋರೋ ಟೆಕ್ನಿಕ್ ಹೇಳಿದ್ದಾರೆ. ಏನು ಪೊಮೊಡೋರೋ ಟೆಕ್ನಿಕ್ ಅಂದರೆ ಯಾರಿಗೆ ಗೊತ್ತು? ಪೊಮೊಡೋರೋ ಟೆಕ್ನಿಕ್ ಯಾರಿಗೆ ಗೊತ್ತಪ್ಪ ಇಲ್ಲಿ? ಸೊ ನೋಡಿ, ಪೊಮೊಡೋರೋ ಟೆಕ್ನಿಕ್ ಹೈಲೈಟರ್ ವರ್ಕ್ ಆಗ್ತಾ ಇಲ್ಲ. ಓಕೆ, ಸೊ ಪೊಮೊಡೋರೋ ಟೆಕ್ನಿಕ್ ಅಂದರೆ ಏನಪ್ಪ? ಪೊಮೊಡೋರೋ ಟೆಕ್ನಿಕ್ ಅಂದರೆ ಸೊ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟೇ 24 minutes ಅಂತಂದರೆ ನೀವು 25 ನಿಮಿಷ ಓದಿರ್ತೀರ ಅಂದ್ಕೊಳ್ಳಿ. 25 ನಿಮಿಷ ಓದಿದ್ಮೇಲೆ ಹಾಗೆ ಕೂತ್ಕೊಳಕ್ಕಾಗುತ್ತಾ ಓದ್ಕೊಂಡು? ಇಲ್ಲ, ಸ್ವಲ್ಪನಾದರೂ ಏನಾಗಬೇಕು? ಬ್ರೇಕ್ ಸಿಗಬೇಕು, ರೈಟ್? ಬ್ರೇಕ್ ಸಿಕ್ಕಿದ್ರೆ ಓದ್ಬೋದು. ಬ್ರೇಕ್ ಸಿಕ್ಕಿದ್ರೆ ತಾನೇ ಓದೋಕ್ಕಾಗೋದು, ಇಲ್ಲ ಅಂತಂದರೆ ಓದೋದಕ್ಕಾಗೋದಿಲ್ಲ, ರೈಟ್? ಓದೋದಕ್ಕಾಗತ್ತಪ್ಪ? ಇಲ್ಲಪ್ಪ. ನೆಕ್ಸ್ಟ್ ಇಲ್ಲಿ ನೋಡಿ,
ಓದೋದಕ್ಕಾಗಲ್ಲ. ದೆನ್ ಸಬ್ಜೆಕ್ಟ್ ಫೀಲ್ ಲೆಸ್ ಆಗಿರುತ್ತೆ. ದೆನ್ ಸೆಟ್ ಟೈಮರ್ ಫಾರ್ 25 ಮಿನಿಟ್ಸ್, ಫೋಕಸ್ ಸ್ಟಡಿ ಬ್ಲಾಕ್ಸ್, 5 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಇನ್ ಬಿಟ್ವೀನ್. ದೆನ್ ಆಫ್ಟರ್ 4 ಸೈಕಲ್ಸ್, ಪ್ರತಿ ಸಲ 25 ನಿಮಿಷಕ್ಕೆ ನೀವು 5 ಮಿನಿಟ್ಸ್ ಸೈಕಲ್ ತೊಗೊಂಡಾದ್ಮೇಲೆ ಒಂದಷ್ಟು ಎಕ್ಸ್ಟ್ರಾ, ಅಂದರೆ ನೀವೀಗ 25 ನಿಮಿಷ ಓದಿದ್ದೀರಾ, ದೆನ್ ಇನ್ನು ಎಷ್ಟು ಉಳಿದ ಟೈಮು 25 ನಿಮಿಷ ಆದಮೇಲೆ ಒಂದು 2 to 3 ಮಿನಿಟ್ಸ್ ಬ್ರೇಕ್ ತೊಗೊಂಡಿದ್ರೆ ಇದೇ ಥರ ಎಷ್ಟು ಓದಿ ಒಂದು 4 ಸೈಕಲ್ ಅಂತಂದರೆ 100 to 120 ಮಿನಿಟ್ಸ್ನ ಓದಿರ್ತೀರ ಅಂದ್ಕೊಳ್ಳಿ. 100 to 120 ಮಿನಿಟ್ಸ್ನ ಓದಿದ್ರೆ 100 to 120 ಮಿನಿಟ್ಸ್ ನೀವು ಓದಿದ್ರೆ 1 ಅವರ್ ಬ್ರೇಕ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು. ಅಂದರೆ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 20 ಮಿನಿಟ್ಸ್ ಲಿಟ್ಲ್ ಬಿಟ್ ಲಾಂಗ್ ಬ್ರೇಕ್ ತೊಗೊಳ್ಳಿ. ಅವಾಗ ಏನಾಗುತ್ತೆ, ನಿಮಗೆ ಓದಿದ್ದು ಸ್ವಲ್ಪ ಹೈಲೈಟ್ ಆಗ್ತಾ ಇರುತ್ತೆ, ನೆನಪಿರುತ್ತೆ, ರೈಟ್, ನೆನಪಿರ್ತದೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ಏನು ಮಾಡಿ, ಫಸ್ಟು 25 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಶಾರ್ಟ್ 5 ಮಿನಿಟ್ಸ್ ತೊಗೊಳ್ಳಿ. ಅದಾದಮೇಲೆ ಈ ಏನು ಓದಿರ್ತಿರಲ್ಲ 25 + 25 + 25 + 25, ಸೊ ಟೋಟಲ್ ಈಸ್ ವಾಟ್ 100 ಮಿನಿಟ್ಸ್ ಓದಿರ್ತೀರಪ್ಪ ನೀವು. 100 ಮಿನಿಟ್ಸ್ ಓದಿರ್ತೀರ. 100 ಮಿನಿಟ್ಸ್ ಓದಿದ್ದೀರಾ ಅಂತಂದಮೇಲೆ ನೀವು ವೈ ಕ್ಯಾಂಟ್ ಯು ಟೇಕ್ ಅ ಬ್ರೇಕ್ ಆಫ್ 10 to 15 ಮಿನಿಟ್ಸ್ ತೊಗೋಬೇಕಲ್ವ. ಇಲ್ಲಾಂದರೆ ಬ್ರೈನ್ ಕೇಳಬೇಕಲ್ಲ, ಬ್ರೈನಿಗೆ ಸ್ವಲ್ಪನಾದ್ರೂ ನೀವು ರೆಸ್ಟ್ ಕೊಟ್ಟರೆ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ನೆನ್ಪಿಟ್ಕೊಳಕ್ಕೆ. ಇಲ್ಲ ಅಂತಂದರೆ ಆಗೋದಿಲ್ಲ. ಸೊ ನೆಕ್ಸ್ಟ್ ಇದು ಏನು ಮಾಡುತ್ತೆ, ಇಟ್ಸ್ ಮೆಥಡ್ ಕೀಪ್ಸ್ ಯುವರ್ ಮೈಂಡ್ ಫ್ರೆಶ್, ಮೆಂಟಲ್ ಫಿಟಿಗ್ಯೂನ ಕರೆಕ್ಟಾಗಿಡುತ್ತೆ. ದೆನ್ ಮೇಂಟೈನ್ ದ ಪೀಕ್ ಕಾನ್ಸಂಟ್ರೇಷನ್ ಥ್ರೂ ಔಟ್ ದ ಸ್ಟಡಿ ಸೆಷನ್. ನೀವು ಎಲ್ಲಿವರೆಗೂ ಓದ್ತಿರೋ ಒಂದು ದಿನದಲ್ಲಿ ಅಲ್ಲಿವರೆಗೂ ಈ ಥರ ನೀವು ಸೈಕಲ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ನಿಮ್ಮನ್ನು ಯಾವಾಗಲೂ ಏನಾಗುತ್ತೆ, ಆ ಸ್ಟಡಿ ಸೆಷನ್ ಒಳಗಡೆ ಕಾನ್ಸಂಟ್ರೇಟ್ ಆಗಿ ಇರೋ ಥರ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಬೇಕಾಗಿರೋ ಟೆಕ್ನಿಕ್ ಏನು, ಸೊ ಯು ಹ್ಯಾವ್ ಟು ಸೆಟ್ ದ ಟೈಮರ್, ರೈಟ್, ಟೈಮ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ದೆನ್ 5 ಮಿನಿಟ್ಸ್ ಬ್ರೇಕು ಬಿಟ್ವೀನ್ ಮಾಡ್ಕೋಬೇಕಾಗುತ್ತೆ. 4 ಸೈಕಲ್ನ ರಿಪೀಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಆಫ್ಟರ್ 4 ಸೈಕಲ್ 25 ಮಿನಿಟ್ಸ್ ಆದಮೇಲೆ ನೀವೇನು ತೊಗೋಬೇಕು, ಸ್ವಲ್ಪ ವಾಟರು ಲೈಟಾಗಿ ಏನಾದ್ರು ತೊಗೊಂಡು ರಿಫ್ರೆಶ್ಮೆಂಟ್ ಮಾಡ್ಕೊಳ್ಳಿ. ಸೊ ದೆನ್ ಮೇಕ್ ಅ ಹ್ಯಾಂಡಿ ನೋಟ್ಸ್ ಅಂತಂದರೆ ನೀವು ಎಷ್ಟು ಓದಿರ್ತಿರಲ್ಲ ಅದರಲ್ಲಿ ಒಂದಷ್ಟು ಶಾರ್ಟ್ ನೋಟ್ಸ್ ಸರಿ ಮಾಡ್ಕೊಳ್ಳಿ. ಹೇಗೆ, ಸಮ್ಮರೈಸ್ ಯುವರ್ ಕೀ ಪಾಯಿಂಟ್ಸ್ನ ಮಾಡ್ಕೊಳ್ಳಿ. ದೆನ್ ಕಂಡೆನ್ಸ್ ಅಂದರೆ ಚಾಪ್ಟರ್ನ ಸ್ವಲ್ಪನೇ ಓದ್ಬಿಟ್ಟು ಸ್ವಲ್ಪ ಅಂದರೆ ಶಾರ್ಟ್ 1 ಲೈನ್ ನೋಟ್ಸ್, 1 ಲೈನಲ್ಲಿ ಬರೀತಾರೆ. ಅಂದರೆ 1 ಲೈನ್ ನೀವು ಕೀವರ್ಡ್ಸ್ನ ಯೂಸ್ ಮಾಡಿ, ಕೀವರ್ಡ್ಸು ಮೆಮೊರೈಸ್ ಮಾಡೋಕ್ಕೆ ಕೀವರ್ಡ್ಸ್ ಯೂಸ್ ಮಾಡ್ಬೋದು. 1 ಲೈನ್ ಶಾರ್ಟ್ ಸೆಂಟೆನ್ಸಸ್. ದೆನ್ ಓನ್ ವರ್ಡ್ಸಲ್ಲಿ ನೋಟ್ಸ್ ಬರ್ಕೊಳ್ಳಿ, ಅದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ದೆನ್ ಯೂಸ್ ಯುವರ್ ಓನ್ ನೋಟ್ಸ್ ಆದಮೇಲೆ ನೆಕ್ಸ್ಟ್ ವಿಷುವಲ್ ಲರ್ನಿಂಗ್, ಯೂಸ್ ದ ಕಲರ್ಸ್, ಡಯಾಗ್ರಾಮ್ಸ್. ನೀವು ಏನು ಬರೀತೀರಲ್ವ, ಬರೆಯೋದಕ್ಕೆ ನೀವು ಏನು ಮಾಡ್ಬೋದು ನೋಡಿ, ಈ ಥರ ನಾನು ವಿಷುವಲ್ ಲರ್ನಿಂಗ್ ಅನ್ನೋದಕ್ಕೆ ಏನು ಮಾಡಿದ್ದೀನಿ, ಯೆಲ್ಲೋ ಕಲರ್ಲಾಗಿ ಹಾಕಿದ್ದೀನಿ. ಅಂದರೆ ಅದು ನನಗೆ ಕಾಣಿಸ್ತಾ ಇದೆ, ಓಕೆ, ಸೊ ಈ ಥರ ನೋಡಿದ್ರೆ ನನಗೆ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನೀವು ಎಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಬರೀತೀರಲ್ಲಪ್ಪ, ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಬರ್ಕೋಬೇಕಾದ್ರೆ ಈ ಥರ ಕಲರ್ಫುಲ್ಲಾಗಿ ಬರೀರಿ. ಕಲರ್ಫುಲ್ಲಾಗಿ ಬರೆದಾಗ ಏನಾಗುತ್ತೆ, ನಿಮಗೆ ತುಂಬ ಚೆನ್ನಾಗಿ ಓದುವಾಗ ಅಟ್ರಾಕ್ಟಿವ್ ಆಗಿ ಕಾಣಿಸೋ. ಇದು ನೀವು ಡಿಫ್ರೆಂಟ್ ಕಲರ್ಸ್ ಪೆನ್ಸಲ್ಲಿ ಬರ್ಕೊಳ್ಳಿ. ಡಿಫ್ರೆಂಟ್ ಕಲರ್ಸ್ ಪೆನ್ಸಲ್ಲಿ ಹೇಗೆ, ವೆರಿ ಇಂಪಾರ್ಟೆಂಟಿಗೆ ಒಂದು ಕಲರ್ ಯೂಸ್ ಮಾಡಿ, ಸ್ವಲ್ಪ ಇಂಪಾರ್ಟೆಂಟ್, ದೆನ್ 1 ಮಾರ್ಕ್ ಕ್ವಶನಿಗೆ ಒಂದು ಕಲರ್ ಯೂಸ್ ಮಾಡಿ, ಲೈಕ್ ದ್ಯಾಟ್. ಸೊ ಇಫ್ ಯು ಯೂಸ್ ದ ಡಿಫ್ರೆಂಟ್ ಕಲರ್ಸ್, ಮೆಮೊರೈಸ್ ಮಾಡೋದುವಾಗ ತುಂಬಾ ನೋಡುವಾಗ ನಿಮ್ಮ ತಲೆಯಲ್ಲಿ ಕೂತ್ಕೊಳುತ್ತೆ, ಓ ಅದನ್ನು ಆ ಕಲರಲ್ಲಿ ಬರ್ತಿದ್ದೆ, ಸೊ ಇದು ಸ್ವಲ್ಪ ಲಾಂಗ್ ಆನ್ಸರ್ ಬರ್ಬೋದು, ಇದರಲ್ಲಿ ಶಾರ್ಟ್ ಆನ್ಸರ್ ಬರ್ಬೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಡೈಲಿ ರಿವಿಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು ಡೂ ದ ಡೈಲಿ ರಿವಿಷನ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ, ಕಾಲೇಜಿಗೆ ನಾವು ಏನು ಮಾಡ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ಕಾಲೇಜಿಗೆ ಹೋಗ್ತೀವಿ, ಬರ್ತೀವಿ, ರೈಟ್. ಕಾಲೇಜಿಗೆ ಹೋಗಿ ಬಂದಮೇಲೆ ಮತ್ತೆ ರೈಟ್, ಕಾಲೇಜಿಗೆ ಹೋಗ್ತೀವಿ, ಬರ್ತೀವಿ. ಕಾಲೇಜಿಗೆ ಹೋಗಿ ಬಂದಮೇಲೆ ನಾವು ಅಲ್ಲಿ ಏನು ಓದಿರ್ತೀವೋ ಅದನ್ನು ನಾವು ಕಲ್ತಿಲ್ಲ ಅಂತಂದರೆ ಸರಿ ಹೋಗುತ್ತಾ, ನೀವು ಹೇಳಿ. ಏನು ಮಾಡಬೇಕು, ನಾವು ಏನು ಓದಿರ್ತೀವಲ್ವ ಅದು ಡೈಲಿ ರಿವಿಷನ್ ಇಲ್ಲ ಅಂತಂದರೆ ನಾವು ಓದಿದ್ದೆಲ್ಲ ವೇಸ್ಟ್. ಅವತ್ತಿಂದ ಅವತ್ತೇ ಓದ್ಬಿಡ್ಬೇಕು. ಓಕೆ, ಅವತ್ತಿಂದ ಅವತ್ತಿಗೆ ಓದಿ ಯಾರು ಮುಗಿಸ್ಕೊತಾರೋ ಅಷ್ಟೇ. ಸೊ ಜಸ್ಟ್ ಸ್ಪೆಂಡ್ 15 ಮಿನಿಟ್ಸ್ ಡೈಲಿ ರಿವ್ಯೂವಿಂಗ್ ಯುವರ್ ನೋಟ್ಸ್ ಆ್ಯಂಡ್ ಸ್ಟ್ರೆಂಥನ್ ಯುವರ್ ಲಾಂಗ್ ಟರ್ಮ್ ಮೆಮೊರಿ. ಅವತ್ತಿಂದ ಅವತ್ತಿಗೆ ಅಟ್ಲೀಸ್ಟ್ ಒಂದು ನೋಟ್ಸನ್ನು ನೀವು 15 ಮಿನಿಟ್ಸ್ ಓದಿದ್ರೆ ಸಾಕು, ಅವತ್ತಿಂದ ಅವತ್ತು ಗ್ಯಾರಂಟಿ ನೆನಪಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಸ್ಟೇ ಹೆಲ್ದಿ, ಸ್ಲೀಪ್, ಫುಡ್, ಎಕ್ಸಸೈಸ್ ಮ್ಯಾಟರ್. ಅಂದರೆ ಸೊ ನೀವು ಏನು ಮಾಡಬೇಕು, ಬರೀ ಓದಿದ್ರೆ ಆಗಬಾರ್ದು.
ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಏನು ಮಾಡಬೇಕು, ನಿಮ್ಮ ಬಾಡಿ ಅವಾಗವಾಗ ಎನರ್ಜಿಯಾಗಿ ಇರಬೇಕು. ಎನರ್ಜೈಸ್ ಆಗಬೇಕು ಅಂದರೆ ಏನಾಗಬೇಕು, ಸ್ವಲ್ಪ ಬ್ರೈನೂ ಮತ್ತು ಬ್ರೈನಿಗೆ ಸ್ವಲ್ಪ ಫ್ಯೂಯಲ್ ಆಗಬೇಕು. ಹೆಂಗೆ ಸ್ವಲ್ಪ ಕೂತಿದ್ದರಿಂದ ಎದ್ದು ಓಡಾಡಿ, ಸ್ವಲ್ಪ ಒಂದಷ್ಟು ಎಕ್ಸಸೈಸ್ ಮಾಡಿ ನಿಂತತ್ರ. ಸೊ ಅವಾಗ ಏನಾಗುತ್ತೆ, ನಿಮ್ಮದು ಅಕಾಡೆಮಿಕ್ ಎಕ್ಸಲೆನ್ಸು ಮತ್ತು ಶಾರ್ಪ್ ಥಿಂಕಿಂಗ್ ಏನಿದೆಯಲ್ವಾ, ಅದು ತುಂಬಾ ಇದಾಗುತ್ತೆ. ಬೆಳಗ್ಗೆ ಎದ್ದು ಯಾರು ಎಕ್ಸಸೈಸ್ ಮಾಡ್ತೀರಾ ನೋಡಿ, ಎಷ್ಟು ಎಷ್ಟು ಚೆಂದ ನೀವು ಆ್ಯಕ್ಟಿವ್ ಆಗಿರ್ತೀರಾ ಅಂತಂದರೆ. ಅದೇ ಬಿಟ್ಟು ಬೆಳಗ್ಗೆ 9 ಗಂಟೆವರೆಗೂ ಮಲ್ಕೊಂಡು ಎದ್ರೂ ಕೂಡ ಸುಸ್ತಾಗಿರುತ್ತೆ. ಬಟ್ ಕೆಲವ್ರು ನೋಡಿ 4 ಗಂಟೆ 5 ಗಂಟೆಗೆ ಎದ್ದು ಓದಿರ್ತಾರೆ, ಎಕ್ಸಸೈಸ್ ಮಾಡಿರ್ತಾರೆ, ಅವರೆಲ್ಲ ಎಷ್ಟು ಖುಷಿಯಾಗಿರ್ತಾರೆ ಕ್ಲಾಸಲ್ಲಿ ಅಂತ. ರೈಟ್, ಅರ್ಥ ಆಗ್ತಿದೆಯಲ್ಲಪ್ಪ? ಸೊ ಫಸ್ಟು ಮೇಯ್ನಾಗಿ ಏನು ಬೇಕು, ಸ್ಲೀಪಿಂಗ್ ಬೇಕು, ಸ್ಲೀಪ್ 8 hours. ದೆನ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಇರಬೇಕು. ದೆನ್ ಸ್ಟೇ ಆ್ಯಕ್ಟಿವ್ ಇರಬೇಕು. ಹೀಗಿದ್ದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ದೆನ್ ಅವಾಯ್ಡ್ ದ ಡಿಸ್ಟ್ರ್ಯಾಕ್ಷನ್ಸ್. ನೀವು ಓದುವಾಗ ಏನನ್ನ ಅವಾಯ್ಡ್ ಮಾಡಬೇಕು, ಡಿಸ್ಟ್ರ್ಯಾಕ್ಷನ್ಸ್. ಮ್ಯಾಮ್ ನೀವು ಈಗ ಹೇಳ್ತಾರದು ಎಲ್ಲಿ ಮ್ಯಾಮ್, ನಾವು ನೋಡ್ತಾ ಇರೋದು ಫೋನಲ್ಲೇ ಮ್ಯಾಮ್. ಫೋನಲ್ಲಿ ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದಾಗ ನೋಡಿ, ಅಥವಾ ಓದುವಾಗ ಫೋನ್ ಮಾಡೋದು ತಪ್ಪು. ಫೋನ್ನ ಏನು ಮಾಡಿ, ಲಾಕ್ ಮಾಡಿಟ್ಬಿಡಿ. ಇಲ್ಲಿ ಫೋನ್ನ ಲಾಕ್ ಮಾಡಿಟ್ಬಿಡಿ. ಅದಾದಮೇಲೆ ನೀವು 20 minutes ಬ್ರೇಕ್ ತೊಗೊಂಡು 1 hour ಬ್ರೇಕ್ ತೊಗೋತಿರಲ್ಲ, ಆವಾಗಲೂ ಕೂಡ ನೋಡಬೇಡಿ. ಓವರಾಲ್ ಸೆಷನ್ ಯಾವಾಗ ಮುಗಿಯುತ್ತಲ್ಲ ನಿಮಗೆ ಆ ದಿನದ್ದು, ಅದೆಲ್ಲ ಮುಗಿದು ಯಾವಾಗಲೋ ಒಂದು 5 ನಿಮಿಷ ನೋಡಿ, ನಾನು ಬೇಡ ಅಂತನಲ್ಲ. ಬಟ್ ಅದನ್ನೇ ಎಲ್ಲ ನೋಡ್ಬಿಟ್ಟು 5 ನಿಮಿಷ ಓದ್ತೀನಿ ಅನ್ನೋದು ತಪ್ಪು. ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಸೊ ಫೋಕಸ್ ಈಸ್ ಅ ಸೂಪರ್ ಪವರ್. ಫೋಕಸ್ ಈಸ್ ಅ ಸೂಪರ್ ಪವರ್ ಮೀನ್ಸ್ if 1 hour of truly focused study produce a result of equivalent to 3 hours of distracted studying. means what? ನೀವು 3 ಗಂಟೆ ಅಲ್ಲಿ ಇಲ್ಲಿ ಅಂತ ಎದ್ದು ಓಡಾಡ್ಕೊಂಡು ಕೂತ್ಕೊಂತೀರಲ್ಲಪ್ಪ, ಹಂಗೆ ಓದೋದ್ರ ಬದಲಿಗೆ 1 hour ಯಾವ ಡಿಸ್ಟ್ರಾಕ್ಷನ್ ಇಲ್ದೇ ಫೋಕಸ್ ಆಗಿ ಓದ್ತಿರಲ್ವ. ಫೋಕಸ್ ತುಂಬ ಇಂಪಾರ್ಟೆಂಟು. ಫೋಕಸ್ ಇಲ್ಲ ಅಂತಂದರೆ ನೀವೇನೂ ಮಾಡೋಕ್ಕಾಗಲ್ಲ. ಕಾನ್ಸಂಟ್ರೇಷನ್ ಬಿಲ್ಡ್ ಆಗಬೇಕು ಅಂತಂದರೆ 1 hour ಯಾವುದೇ ಡಿಸ್ಟ್ರಾಕ್ಷನ್ ಇಟ್ಕೊಳ್ದೆ ಓದ್ಕೋಬೇಕು. ಅರ್ಥ ಆಗ್ತಿದೆಯಾ? ಸೊ ನಿಮಗೆ ಸಕ್ಸಸ್ ಬೇಕು ಅಂತ ಯಾರಿಗ ಹಸಿವಿರುತ್ತಲ್ಲ, ಕಸುವಿರಬೇಕು ಒಳಗಡೆ, ನಾನು ಸಾಧನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು, ನಾನು ಗೆಲ್ಲೇಬೇಕು ಅಂತ ಯಾರು ಅನ್ಕೋತಿರೋ ಅವರೆಲ್ಲರೂ ಕೂಡ ಫೋಕಸ್ಡ್ ಆಗಿದ್ದರೆ ಮಾತ್ರನೇ. ಡಿಸ್ಟ್ರಾಕ್ಷನ್ಸ್ನ ನಿಮ್ಮಿಂದ ದಯವಿಟ್ಟು ದೂರ ಇಟ್ಕೊಳ್ಳಿ. ಅದು ಹತ್ರ ಇದ್ದಷ್ಟು ನಿಮ್ಮನ್ನು ಏನು ಮಾಡುತ್ತೆ, ಹಾಳು ಮಾಡುತ್ತೆ. ಓಕೆ, ಸೊ ಸಕ್ಸಸ್ ಬೇಕು ಅಂತಂದರೆ ಡಿಸ್ಟ್ರಾಕ್ಷನ್ಸಿಂದ ದೂರ ಇರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಕ್ಸಸ್ಗೆ ಮೇಯ್ನ್ ಇಂಪಾರ್ಟೆಂಟು ಕಾನ್ಫಿಡೆನ್ಸ್ ಕಂಬೈನ್ಡ್ ವಿತ್ ಅ ಕನ್ಸಿಸ್ಟೆಂಟ್ ಎಫರ್ಟ್ ಕ್ರಿಯೇಟ್ಸ್ ಅನ್ ಅನ್ಸ್ಟಾಪಬಲ್ ಮೊಮೆಂಟಮ್. ಮೀನ್ಸ್ ವಾಟ್? ಸೊ ನೀವೇನು ಕಾನ್ಫಿಡೆನ್ಸ್ ಕಂಬೈನ್ಡ್ ವಿತ್ ಕನ್ಸಿಸ್ಟೆನ್ಸಿ, ಯಾವಾಗಲೂ ಕೂಡ ನೀವು ಕಾನ್ಫಿಡೆನ್ಸ್ನ ಬಿಟ್ಕೊಡ್ಬಾರ್ದು. ಬಿಟ್ಕೊಡದೆ ಸದಾ ಒಂದೇ ಲೆವೆಲಲ್ಲಿ ನೀವು ಆ ಕಾನ್ಫಿಡೆನ್ಸ್ನ ತಗೊಳ್ತಾ ಹೋದರೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ದಟ್ ಈಸ್ ಅನ್ ಅನ್ಸ್ಟಾಪಬಲ್ ಮೂಮೆಂಟ್. ಆ ಸಕ್ಸಸ್ಸನ್ನು ನೀವು ಇದನ್ನು ಮುಟ್ಟೋವರೆಗೂ, ಬೆಟ್ಟದ ಮುಟ್ಟೋವರೆಗೂ ನೀವು ಹೇರ್ತಾನೇ ಹೋಗಿರ್ತೀರ, ಹಿಂದೆ ಮುಂದೆ ಎಲ್ಲೂ ನೋಡಲ್ಲ, ಫೋಕಸ್ಡಾಗಿ ಹೋಗಿರ್ತೀರ ಅಂದಾಗ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಆ ಸಕ್ಸಸ್ ಅನ್ನೋದು. ದೆನ್ ಟ್ರಸ್ಟ್ ಇನ್ ಯುವರ್ ಪ್ರಿಪ್ರೇಷನ್. ನಿಮ್ಮನ್ನು ನೀವು ನಂಬಿ, ನೀವು ಏನು ಓದಿದಿರೋ ಅದನ್ನು ನೀವು ನಂಬ್ಕೊಳ್ಳಿ. ನನಗೆ ಮರ್ತೋಗುತ್ತೆ, ನನಗೆ ಪದೇ ಪದೇ ದಯವಿಟ್ಟು ಹೇಳಬೇಡಿ. ನೆಗೆಟಿವ್ ಥಿಂಗ್ಸ್ ಹೇಳಿದಷ್ಟು ಕೂಡ ನೆಗೆಟಿವ್ ಥಿಂಗ್ಸ್ ನಮಗೇನಾಗುತ್ತೆ, ಪದೇ ಪದೇ ಹೌದು ನೀನು ಮರೀತೀಯಾ ಅಂತಲೇ ಹೇಳುತ್ತೆ. ಸೊ ಗಾದೆ ಅವಾಗವಾಗ ಹೇಳ್ತಾ ಇರ್ತಾರೆ ಗೊತ್ತಾ, ಅಶ್ವಿನಿ ದೇವತೆಗಳು ಅಸ್ತು ಅಂತಾರಪ್ಪ, ಕೆಟ್ಟಾಗಿ ಮಾತಾಡಬೇಡಿ ಅಂತ ಹೇಳ್ಬಿಟ್ಟು. ರೈಟ್, ಅವರು ಹೇಳೋದು ಬೇರೆ ಥರ ಇರ್ಬೋದು. ನೆಗೆಟಿವಿಟಿ ಯೋಚನೆ ಮಾಡ್ತಾ ಮಾಡ್ತಾ ಇರ್ತಾ ಅದೇ ನಮ್ಮನ್ನು ಆವರಿಸ್ಕೊತಾ ಹೋಗುತ್ತೆ. ನೆಗೆಟಿವ್ ಆಗಿ ಯಾಕೆ ಮಾತಾಡಬೇಕು? ಬೇಡ, ಮಾತಾಡೋದೇ ಉಂಟಂತೆ. ಪಾಸಿಟಿವ್ ಆಗಿ ಮಾತಾಡೋಣ, ಎನರ್ಜೆಟಿಕ್ ಆಗಿ ಮಾತಾಡೋಣ, ಒಳ್ಳೇದನ್ನು ಮಾತ್ರ ಮಾತಾಡೋಣ. ರೈಟ್, ದೆನ್ ಇದಕ್ಕೇನು ಬೇಕು? ಡೈಲಿ ಪ್ರೋಸೆಸ್ ಇರಬೇಕು, ರೆಗ್ಯುಲರ್ ಸ್ಟಡಿ ಬಿಟ್ಸ್ ಲಾಸ್ಟ್ ಮಿನಿಟ್ ಕ್ರಾಮಿಂಗ್ ಎವ್ರಿ ಒನ್. ಅಂದರೆ ಎವ್ರಿ ಟೈಮ್ ಅಂದರೆ ನೀವು ಲಾಸ್ಟ್ ಮಿನಿಟಲ್ಲಿ ಡೈಲಿ ಪ್ರೋಸೆಸ್ ಇಲ್ಲ ಅಂತಂದರೆ, ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡ್ರೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ರಾತ್ರಿ ಕೂತ್ಕೋತೀರ ಫುಲ್ಲು ನೈಟ್, ಏನು ಬಂತು ಪ್ರಯೋಜನ? ಏನೋ ಒಂದಷ್ಟು ಹೋಗ್ಬೋದು, ಪಾಸ್ ಅಂತೂ ಆಗ್ತಿರಪ್ಪ, ಬಟ್ ಅರ್ಥ ಮಾಡ್ಕೊಳಕ್ಕಾಗುತ್ತಾ? ಇಲ್ಲ. ಸೊ ಅದಕ್ಕೇನು ಬೇಕು ನಿಮಗೆ? ಎವ್ರಿ ಡೇ ಪ್ರೋಗ್ರೆಸ್ ಇರಬೇಕು, ಡೈಲಿ ಅಪ್ಡೇಟ್ ಆಗ್ತಾ ಇರಬೇಕು. ನೀವು ಡೈಲಿ ಏನು ಮಾಡಿದರೆ ಕ್ಲಾಸೆಲ್ಲ ರಿವಿಷನ್ ಮಾಡ್ಕೋತಾ ಇರಬೇಕು. ದೆನ್ ರೆಗ್ಯುಲರ್ ರಿವಿಷನ್ಸ್ ಇರಬೇಕು. ದೆನ್ ಸಕ್ಸಸ್ ಅವಾಯ್ಡ್ಸ್. ಯುವರ್ ಹಾರ್ಡ್ ವರ್ಕ್ ವಿಲ್ ರಿಫ್ಲೆಕ್ಟ್ ಬ್ರಿಲಿಯಂಟ್ಲಿ ಇನ್ ಯುವರ್ ಮಾರ್ಕ್ಸ್. ಮೀನ್ಸ್ ವಾಟ್? ನೀವು ಎಷ್ಟು ಓದಿರ್ತೀರಲ್ವ ಅದು ನಿಮ್ಮ ರಿಸಲ್ಟ್ಸಲ್ಲಿ ಫೋಕಸ್ ಆಗುತ್ತೆ. ರಿಸಲ್ಟ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ರಿಸಲ್ಟ್ಸಲ್ಲಿ ಇಲ್ಲ ಅಂತಂದರೆ ಇಲ್ಲ. ರೈಟ್, ಸೊ ದೆನ್
ನೆಕ್ಸ್ಟ್ ಒನ್ ಈಸ್ ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಕೀಪ್ ಕನ್ಸಿಸ್ಟೆಂಟ್. ಇದನ್ನು ಮಾತ್ರ ಮರೆಯೋಂಗೆ ಇಲ್ಲ. ಕನ್ಸಿಸ್ಟೆನ್ಸಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮೊದಲು ನಂಬ್ರಪ್ಪ. ನಿಮ್ಮನ್ನೇ ನೀವು ಮೊದಲು ನಂಬ್ಕೊಂಡಿಲ್ಲ ಅಂದರೆ ಬೇರೆಯವ್ರು ಯಾರು ನಂಬ್ತಾರೆ ನಿಮ್ಮನ್ನು? ನೀವು ನಂಬಿ ಫಸ್ಟು ನಿಮ್ಮನ್ನು. ಅದಾದಮೇಲೆ ಆ ನಂಬಿಕೆನ ಹಂಗೆ ಬೆಳೆಸ್ಕೊತಾ ಹೋಗಿ. ನಾನು ಮಾಡ್ತೀನಿ, ನಾನು ಈ ಸಲ ಇಷ್ಟು ತೆಗಿತೀನಿ, ಹೋದ ಸಲ ಎಷ್ಟು ತೆಗೆದು ಈ ಸಲ ತೆಗಿತೀನಿ, ತೆಗಿಬೇಕು ಅಂದರೆ ನಾನು ಈ ಥರ ಓದಬೇಕು, ಸ್ವಲ್ಪ ನನ್ನ ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಲೈಕ್ ದಟ್ ಯು ಹ್ಯಾವ್ ಟು ಸೆಲ್ಫ್ ಮೋಟಿವೇಟ್ ಯುವರ್ ಸೆಲ್ಫ್, ರೈಟ್? ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಡೇ ಟಿಪ್ಸ್. ಎಕ್ಸಾಮ್ ಡೇ ಏನಾದರೂ ನೀವು ಏನು ಮಾಡಬೇಕು, ಎಕ್ಸಾಮ್ ಡೇಗೆ ಫಸ್ಟು ಬೇಕಾಗಿರೋದು ಏನು? ಸೊ ರೀಚ್ ಅರೈವ್ ಅರ್ಲಿ ಹೇಳ್ತಾ ಮೀನ್ಸ್ ಎಕ್ಸಾಮ್ ಡೇ ದಿನ ಏನು ಮಾಡಿ, ಒಂದು ಅರ್ಧ ಗಂಟೆ ಅಥವಾ ಒಂದು 45 ಮಿನಿಟ್ಸನ್ನ ನೀವು ಬೇಗನೆ ರೀಚ್ ಆಗಿ. ಆವಾಗ ಹರಿಬರಿ ಇರೋದಿಲ್ಲ. ಯಾವ ರೂಮಲ್ಲಿ ನಮ್ಮದು ಎಲ್ಲಿ ಅಲೋಕೇಟ್ ಮಾಡಿದ್ದಾರೆ ನಮ್ಮದು ರಿಜಿಸ್ಟರ್ ನಂಬರು ನೀಟಾಗಿ ನೋಡ್ಕೋಬೋದು. ಬಿಡ್ತಾರಲ್ವ, ಒಂದು 10 ನಿಮಿಷ 20 ನಿಮಿಷ ಮುಂಚೆ ಬಿಡ್ತಾರೆ. ಸೊ ಅದು ಬಿಟ್ಟಾಗ ನೀವು ನೀಟಾಗಿ ನೋಡ್ಕೋಬೋದು. ಸೊ ಯುವರ್ ನರ್ವ್ಸ್ ಆ್ಯಂಡ್ ಅವಾಯ್ಡ್ ದ ಲಾಸ್ಟ್ ಮಿನಿಟ್ ಸ್ಟ್ರೆಸ್. ಯೂಸ್ ದ ಟೈಮ್ ಫಾರ್ ಲೈಟ್ ಬ್ರೀತಿಂಗ್ ಎಕ್ಸಸೈಸಸ್. ಮುಂಚೆ ಹೋಗಿ ಆರಾಮ್ಸೆ ಕೂತ್ಕೊಳ್ಳಿ, ನೋಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಮಾಡಿ. ನೀಟಾಗಿ ಅರೈವ್ ಅರ್ಲಿ ಇದ್ದಾಗ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೀಡ್ ಕೇರ್ಫುಲಿ. ಕ್ವಶನ್ ಪೇಪರ್ ಕೊಟ್ಟಿರ್ತಾರಲ್ಲಪ್ಪ, ಸೊ 5 ಮಿನಿಟ್ಸ್ ಟು ರೀಡ್ ಆಲ್ ದ ಕ್ವಶನ್ಸ್ ಥರೋಲಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? ನಿಮಗೆ ಏನು ಕೊಟ್ಟಿರ್ತಾರಲ್ವ ಆ ಕ್ವಶನ್, ಅಂಡರ್ಲೈನ್ ದ ಕೀವರ್ಡ್ಸ್ ಇದೆ ಕ್ವಶನ್ ಪೇಪರ್ ಮೇಲೆ ಬರೆಯೋರು. ಸೊ ನೋಡ್ಕೊಂಡು ಬರೀರಿ. ಓಕೆ, ನೀವು ಫಸ್ಟ್ ರಿಜಿಸ್ಟರ್ ನಂಬರ್ ಬರ್ಕೊಳ್ಳಿ ಕ್ವಶನ್ ಪೇಪರ್ ಮೇಲೆ ಏನೂ ಬರೆಯೋಂಗಿಲ್ಲ ಅಂತಿದೆ. ಕೀವರ್ಡ್ಸ್ನ ನೀವು ಆನ್ಸರ್ ಶೀಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಬರ್ಕೋಬೋದು. ದೆನ್ ಪ್ಲ್ಯಾನ್ ಯುವರ್ ಟೈಮ್ ಅಲೋಕೇಶನ್ ಫಾರ್ ಈಚ್ ಸೆಕ್ಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಆಲ್ರೆಡಿ ನೀವು ಟೈಮ್ ಅಲೋಕೇಟ್ ಮಾಡಿಕೊಂಡು ಬರೆದು ಪ್ರಾಕ್ಟೀಸ್ ಅಂದರೆ 5 ಮಾರ್ಕ್ ಕ್ವಶನ್ಗೆ ನೀವು ಮನೆಯಲ್ಲೇ ಟೈಮರ್ ಇಟ್ಕೊಂಡು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲೂ ಕೂಡ ನೀನು ಈ ಕ್ವಶನ್ಗೆ ಇಷ್ಟು ನಿಮಿಷ ಬೇಕು, ಈ ಕ್ವಶನ್ ಯು ಕ್ಯಾನ್ ಈಸಿಲಿ ಅಲೋಕೇಟ್ ದ ಟೈಮ್ ಯುವರ್ ಸೆಲ್ಫ್. ಓಕೆ, ದೆನ್ ಬಿಗಿನ್ ವಿತ್ ಅ ಕ್ವೆಶನ್ ಯು ನೋ ವೆಲ್ ಟು ಸ್ಟ್ರಾಂಗ್ ಅಂದರೆ ಸ್ಟಾರ್ಟ್ ಸ್ಟ್ರಾಂಗ್ ಅಂದರೆ ಯಾವುದು ನಿನಗೆ ಗೊತ್ತಿರುತ್ತಲ್ಲಪ್ಪ, ನನಗಿದು ಗೊತ್ತು ಅನ್ನೋ ಕ್ವಶನಿಂದ ಸ್ಟಾರ್ಟ್ ಮಾಡಿ. ಅವಾಗ ಏನಾಗುತ್ತೆ, ಒಳಗಡೆಯಿಂದ ಆ ಕಾನ್ಫಿಡೆಂಟ್, ಇಲ್ಲ ನನಗಿದೆಲ್ಲ ಗೊತ್ತಿದೆ ಅನ್ನೋದ್ರಿಂದಲೇ ಎಲ್ಲಿಗೆ ಹೋಗ್ತೀರ ನೀವು ಕ್ವಶನ್ ಪೇಪರ್ಲಿ, ಫಸ್ಟ್ ನೀನು ಯಾವ ಕ್ವಶನ್ ಓದಿಲ್ವೋ ಅಲ್ಲಿಗೆ ಹೋಗ್ಬಿಡ್ತೀರ ಡೈರೆಕ್ಟಾಗಿ. ಅರ್ಥ ಆಯ್ತಾ? ಎಲ್ಲಿಗೆ ಹೋಗ್ತೀರಾ ಫಸ್ಟು? ನೀವು ಫಸ್ಟ್ ಹೋಗೋದು ಎಲ್ಲಿಗೆ? ಅಯ್ಯೋ ನನಗೆ ಈ ಕ್ವಶನ್ನೇ ಕೊಟ್ಬಿಟ್ಟವ್ರಲ್ಲಪ್ಪ ಅಂತ ಫಸ್ಟ್. ನೋ, ಅದಲ್ಲ. ಸೊ ನನಗೇನು ಬೇಕು ಫಸ್ಟು? ನಿಮಗೆ ಫಸ್ಟು ಬೇಕಾಗಿರೋದು ನೀವು ಯಾವುದನ್ನ ತುಂಬ ಚೆನ್ನಾಗಿ ಓದಿರ್ತೀರಲ್ಲ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಂಬರೀರಿ. ಇಟ್ ಇನ್ಕ್ರೀಸಸ್ ಯುವರ್ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಇಲ್ಲ ಅಂತಂದರೆ ಇಲ್ಲ. ಅರ್ಥ ಆಯ್ತಾ? ಸೊ ಈ ಎಲ್ಲ ಪಾಯಿಂಟ್ಸ್ ಇದ್ದರೆ ನಾವು ಎಕ್ಸಾಮಲ್ಲಿ ನೀವು ಚೆನ್ನಾಗಿ ಮಾಡ್ಬೋದು. ಸೊ ಥ್ಯಾಂಕ್ ಯು. ನೋಡಿ, ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರೋದು, ರಿಸಲ್ಟ್ ಬರೋದು. ಇಲ್ಲಾಂದರೆ ರಿಸಲ್ಟ್ ಬರುತ್ತಪ್ಪ. ರಿಸಲ್ಟ್ ಬರೋಕ್ಕೆ ಏನಾಗಬೇಕು? ರಿಸಲ್ಟ್ ಬರೋದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಇನ್ ಯುವರ್ ಸ್ಟಡೀಸಲ್ಲಿ ಕನ್ಸಿಸ್ಟೆನ್ಸಿ ಇಟ್ಕೊಂಡಿಲ್ಲ ಅಂತಂದರೆ ಆಗೋದಿಲ್ಲ. ಸೊ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ. ಸೊ ಎವ್ರಿಥಿಂಗ್ ಈಸ್ ಈಸಿ ವೆನ್ ಯು ಆರ್ ಬ್ಯುಸಿ. ಯಾವಾಗ? ವೆನ್ ಯು ಆರ್ ಬ್ಯುಸಿ. ಆ್ಯಂಡ್ ಎವ್ರಿಥಿಂಗ್ ಈಸ್ ನಾಟ್ ಈಸಿ. ಎನಿಥಿಂಗ್ ಈಸ್ ನಾಟ್ ಈಸಿ ವೆನ್ ಯು ಆರ್ ಲೇಝಿ ಅಂತ ಹೇಳ್ಬಿಟ್ಟು. ವೆನ್ ಯು ಆರ್ ಲೇಝಿ. ನೀವು ಬ್ಯುಸಿ ಇದ್ದಾಗ ಯಾವ ಕೆಲಸ ಅಂದರೆ, ಬ್ಯುಸಿ ಅಂದರೆ ಏನು? ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಂಡು ಎವ್ರಿ ಡೇ ಪ್ರಿಪೇರ್ ಮಾಡ್ಕೊಂಡಿದ್ದಾಗ ಯಾವ ಕೆಲಸನಾದರೂ ಈಸಿ ಆಗುತ್ತೆ. ಸೊ ಅದು ಯಾವಾಗ ನಿಮಗೆ ಕಷ್ಟ ಆಗುತ್ತೆ? ನಥಿಂಗ್. ಏನೇ ಕೊಡಿ ಕಷ್ಟ ಅಂತ ಅಂದ್ಕೊಂಡಿದ್ದು ಯಾವಾಗ? ಲೇಝಿ. ಅಯ್ಯೋ ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ ಅಂತೇಳಿ ಮಲ್ಕೊಳೋದು. ಅಯ್ಯೋ ನಾನು ಇನ್ನೂ 2 kg ಕಡಿಮೆನೇ ಆಗಿಲ್ಲ. ಎಕ್ಸಸೈಸ್ ಮಾಡಿದ್ರೆ ಹೆಂಗೆ ಕಡಿಮೆ ಆಗ್ತಾರೆ? ಅರ್ಥ ಮಾಡ್ಕೋಬೇಕಲ್ವ? ಸೊ ಆ ಲೇಝಿನೆಸ್ನ ತೆಗೆದಾಕಿದಾಗ ನಮಗೆ ಎಲ್ಲ ಕೆಲಸಗಳು ಕೂಡ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಯಾವುದು ಕೂಡ ಈಸಿ ಆಗಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಸೊ ದೊಡ್ಡವರು ಹೇಳೋ ಮಾತನ್ನ ನೀವು ಸ್ವಲ್ಪ ಕೇಳಿಸ್ಕೊತಾ ಇದ್ದರೆ ಈಸಿಯಾಗಿ 100 90 to 100% ಈಸಿಯಾಗಿ ತೆಕ್ಕೋಬೋದ್ರು. ಸೊ ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡಬೇಡಿ. ಓಕೆನಾ?
ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಜ್ಞಾನದೀವಿಗೆ. ಸೊ ನಿಮಗೆ ಈ ಎಕ್ಸಾಮ್ ಟಿಪ್ಸ್ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಟಚ್ ಮಾಡಿ. ನಾನು ದಿನ ಹೀಗೆ ಕ್ಲಾಸಸ್ ಹಾಕ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ವಿಸಿಟ್ ಮಾಡ್ತಾರಿ ಅವಾಗವಾಗ, ಓಕೆನಾ? ಸೊ ನಿಮಗೋಸ್ಕರ ಒಳ್ಳೊಳ್ಳೆ ಕ್ಲಾಸಸ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಹೋದ್ಮೇಲೆ ನಿಮ್ಮ ಜೂನಿಯರ್ಸ್ಗೆ ರೆಫರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನೆಕ್ಸ್ಟು ಯಾವ ವಿಡಿಯೋದಲ್ಲಿ ಸಿಗೋಣಂತೆ. ಓಕೆ, ಬಾಯ್, ಗುಡ್ ನೈಟ್.